ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ ರುಚಿಯಾದ ಆರೋಗ್ಯಕರವಾದ ಮಕ್ಕಳ ಲಂಚ್ ಬಾಕ್ಸ್ ರೆಸಿಪಿ. ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೋಬಹುದ್ರಿ. ತುಂಬ ಅಂದ್ರೆ ತುಂಬಾನೇ ರುಚಿಯಾಗಿರ್ತೈತಿ. ಈ ತಿಂಡಿಯ ವಿಶೇಷ ಏನಪ್ಪ ಅಂತಂದ್ರೆ, ಈ ತಿಂಡಿ ಮಾಡಲಿಕ್ಕೆ ನೀರು, ಹಾಲು, ಮೊಸರು, ಬೇಸನ ಮತ್ತು ಮೈದಾ ಇದ್ಯಾವುದನ್ನು ನಾವು ಯೂಸ್ ಮಾಡ್ತಾ ಇಲ್ಲ. ಹಾಗಾದ್ರೆ ಇದಕ್ಕೆ ಏನು ಹಾಕಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ತುಂಬ ಅಂದರೆ ತುಂಬಾ ರುಚಿಯಾಗಿರ್ತೈತಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಅರ್ಧ ಕಪ್ಪಿನಷ್ಟು ಕೊತ್ತಂಬರಿ ಚಿಕ್ಕಕ್ಕೆ ಕಟ್ ಮಾಡ್ಕೊಂಡಿದ್ದು, 1 ಕಪ್ಪಿನಷ್ಟು ಸಬ್ಬಸಿಗೆ ಸೊಪ್ಪು, 10 ರಿಂದ 12 ಕರಿಬೇವಿನ ಎಲೆ ಕಟ್ ಮಾಡ್ಕೊಂಡಿದ್ದು, 1 ಸ್ಪೂನಷ್ಟು ಜೀರಿಗೆ, 1 ಹಸಿಮೆಣಸಿನ್ಕಾಯಿ ಚಿಕ್ಕಗೆ ಕಟ್ ಮಾಡ್ಕೊಂಡಿದ್ದು, ಹಾಗೆ 1 ಈರುಳ್ಳಿಯನ್ನು ಚಿಕ್ಕಗೆ ಕಟ್ ಮಾಡ್ಕೊಂಡಿದ್ದು, ರುಚಿಗನುಸಾರ ಅರ್ಧ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡೆ. 1 ಆಲೂಗಡ್ಡೆಯಲ್ಲಿ ಅರ್ಧ ಆಲೂಗಡ್ಡೆಯನ್ನು ಮಾತ್ರ ನಾನಿಲ್ಲಿ ಸಿಪ್ಪೆ ತೆಗೆದ್ಬಿಟ್ಟು ತಗೊಂಡಿದ್ದೀನಿ. ಅದನ್ನು ನೋಡ್ರಿ, ಕೈಯಿಂದನೇ ನಾನು ಪುಡಿ ಮಾಡಿಕೊಂಡೆ. ನೀವು ಬೇಕಂದ್ರೆ ತುರಿಯೋದು ಕೂಡ ಹಾಕೋಬಹುದು. ಈಗೆಲ್ಲಾನು ನೀಟಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕ್ರಿ. ನೀರದು ಏನು ಹಾಕಬೇಡ್ರಿ. ಈಗ ಮಿಕ್ಸ್ ಮಾಡ್ಕೊಂಡ ನಂತರ 1 ಚಿಟಿಕೆಯಷ್ಟು ಅರಿಶಿನ, 1 ಚಿಕ್ಕ ಸ್ಪೂನ್ 1 ಸ್ಪೂನಷ್ಟು ಅಚ್ಚು ಖಾರದ ಪುಡಿ, 2 ಚಮಚದಷ್ಟು ಚಿಕ್ಕ ಕಪ್ಪಿನಿಂದ ಅರ್ಧ ಕಪ್ ತಗೊಂಡು ನೋಡ್ರಿ ನಾ ಇಲ್ಲಿ. ಇದು ನೋಡ್ರಿ 1/4 ಕಪ್ಪಿನಷ್ಟು 1 ಸ್ಪೂನ್ ರೀ ಹುರುಗಡ್ಲೆ ಪೌಡ್ರ್, ಅದು ಚಿರೋಟಿ ರವ. ಇದನ್ನೆಲ್ಲಾನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ. ಇದ್ರಾಗ ನೀರು, ಹಾಲು, ಮೊಸರು ಏನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ನಾ ಮೊದಲಿಗೆ ಹೇಳ್ದಂಗೆ ಹಾಗೇನೆ ಮಿಕ್ಸ್ ಮಾಡ್ಕೊರಿ, ಏನು ಹಾಕ್ಲಿಕ್ಕೆ ಹೋಗ್ಬೇಡಿ. ಇದು ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಏನಾಗತ್ತಂದ್ರೆ ತೇವಾಂಶ ಬಿಡ್ತಾರೆ. ನಮ್ಮ ಆಲೂಗಡ್ಡೆಯಲ್ಲಿ ತೇವಾಂಶ ಇರುತ್ತೆ, ಈರುಳ್ಳಿಯಲ್ಲಿ ತೇವಾಂಶ ಇರುತ್ತೆ, ಮತ್ತೆ ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಎಲ್ಲದರಲ್ಲಿ ತೇವಾಂಶ ಇರುತ್ತೆ. ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಏನಾಗತ್ತಂದ್ರೆ ತೇವಾಂಶ ಬಿಟ್ಟು ನಮಗೆ ಪರ್ಫೆಕ್ಟ್ ಆಗಿ ಚಪಾತಿ ಹಿಟ್ಟು ನಾವು ಯಾವ ಥರ ಸಾಫ್ಟ್ ಆಗಿರುತ್ತಲ್ರಿ, ಅಷ್ಟು ಸಾಫ್ಟ್ ಆಗಿರುವಂಥ ನಮ್ಮ ಹಿಟ್ಟು ಇದು ರೆಡಿ ಆಗತ್ರಿ. ನೀವು ಆಮೇಲೆ ನೋಡ್ರಿ ನಮ್ಮ ಬ್ಯಾಟ್ರಿ ಯಾವ ಥರ ಇರುತ್ತಂತೆ. ಎಂಡಿಗೆ ನೋಡ್ರಿ, ನಿಮಗೆ ತೋರಿಸ್ತೀನಲ್ಲ ನಾನು ಹೆಂಗಿರುತ್ತೆ ಅಂತ. ಇವಾಗ ನೋಡ್ರಿ ನಾವು ನಾತಾನೆ ನೋಡ್ರಿ ಅದು ಯಾವ ಥರ ಆಗ್ತಾ ಇದೆ, ಕಾಣ್ತಿರ್ಬೋದಲ್ಲ ನಿಮಗೆ. ಬಂಧುಗಳೇ, ನನ್ನ ರೆಸಿಪಿಯಿಂದ ನಿಮಗೆ ಸ್ವಲ್ಪ ಆದರೂ ಪ್ರಯೋಜನ ಆಗ್ತಾ ಇದೆ, ಉಪಯುಕ್ತ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 1 ಲೈಕ್ ಕೊಡಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ನೋಡ್ರಿ ನಮ್ಮ ಬ್ಯಾಟರ್ ರೆಡಿ ಆಯ್ತು. ಈಗ ಈ ಚಪಾತಿ ಹಿಟ್ಟು ಆದಂಗೆ ಆಯ್ತು ಹೌದಲ್ರಿ. 1 ಹನಿ ನೀರು ಹಾಕ್ದನ. ಈಗ ಇದನ್ನು ನಿಮ್ಗೆ ಯಾವ ಸೈಜಿನಲ್ಲಿ ಬೇಕು ಆ ಸೈಜಿನಲ್ಲಿ ಉಳ್ಳಿ ಕಟ್ ಮಾಡ್ಕೊರಿ. ನಾ ಇದನ್ನು 4 ಮಾಡ್ಕೊಂಡೀನಿ ರೀ ಇದ್ರೊಳಗೆ. ಈಗ 1 ಉಳ್ಳಿ ತೊಗೊಂಡು ಸ್ವಲ್ಪ ಉದ್ದಕ್ಕೆ ಮಾಡ್ಕೊತೀನಿ ರೀ. ಹಿಂಗೆ ಕೈ ಮೇಲೆ ಮಾಡ್ಕೊಳಕತ್ತಿ ನೋಡ್ರಿ. ಹಿಂಗೆ ಉದ್ದಕ್ಕೆ ಮಾಡ್ಕೊಂಡು ನಾವೇನು ಮಾಡ್ಬೇಕಂದ್ರಿ, ಒಂದು ಸ್ವಲ್ಪ ಜಾಸ್ತಿ ಉದ್ದಕ್ಕೆ ತೆಳ್ಳಗೆ ಮಾಡ್ಕೊರಿ. ನೀವು ಕೈ ಮೇಲೇ ಮಾಡ್ಕೊರಿ, ಬಂಡಿ ಮೇಲೆ ಮಾಡ್ಕೊರಿ. ಬಂಡಿ ಮೇಲೆ ಮಾಡ್ಕೊಳ್ಳೋದ್ರೆ ಒಂದು ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ತಿಕ್ಕೋರಿ. ಒಂದಿಟ್ಟು ತಿಕ್ಕೊಂಡು ನೋಡ್ರಿ, ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿರಿ. ಹಿಟ್ಟು ಅಂದ್ರೆ ಜಾಸ್ತಿ ಉದುರ್ಸಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಲೈಟಾಗಿ ಉದುರಿಸ್ಕೊರಿ. ಉದುರಿಸ್ಕೊಂಡು ಉದ್ದಕ್ಕೆ ಮಾಡ್ಕೊರಿ. ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ತೆಳ್ಳಗೆ ಉದ್ದಕ್ಕೆ ಮಾಡ್ಕೊರಿ. ಗುಂಡಕ್ಕೆ ಮಾಡ್ಕೊಂಡು ಹಿಂಗೆ ಗುಂಡಕ್ಕೆ ಮಾಡ್ಕೊಂಡು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊರಿ. ಎಲ್ಲಾನು ರೆಡಿ ಮಾಡ್ಕೊಂಡು ಆಯ್ತು ರೀ. ಆ ಕಡೆಗೆ ಹಂಚಗನಿ ಬಿಸಿ ಮಾಡಕ್ಕೆ ಇಡೋಣ್ರಿ. ಈಗ ನಮ್ದು ರೆಡಿ ಆಯ್ತು ರೀ. ಇದೊಂದು ಪ್ಲೇಟಿಗೆ ತಕ್ಕೊಂಡು ಇಟ್ಕೊಂಡೀನಿ ರೀ. ಈಗ ಗ್ಯಾಸ್ ಹಚ್ಚಿ ಹಂಚು ಬಿಸಿ ಮಾಡಕ್ಕೆ ಇಡ್ತೀನಿ ನೋಡ್ರಿ. ಫ್ಲೇಮನ್ನು ಹೈನಲ್ಲಿ ಇಟ್ಕೊರಿ. ಹೈನಲ್ಲಿ ಇಟ್ಕೊಂಡು ಇವೆಲ್ಲಾನು ಅದ್ರೊಳಗೆ ಇಟ್ಬಿಡ್ರಿ. ಈ ಹಂಚು ಬಿಸಿ ಹಂಚಾಗೈತಲ್ರಿ, ಅದ್ರೊಳಗೆ ಇಟ್ಟು 1-2 ನಿಮಿಷ ಆಗಿಂದ ಹೊಳಿಸಿ ಹಾಕ್ರಿ ಇವನ್ನ. ಈಗ ಮತ್ತೊಂದು ಸಲ ಹೊಳಿಸಿ ಹಾಕ್ತೀನಿ ನೋಡ್ರಿ. ಈಗ 2 ಸಲ ಹೊಳಿಸಿ ಹಾಕಿದ್ದೀನಿ ರೀ. 2 ಸಲ ಹೊಳಿಸಿ ಹಾಕಿದ ಮೇಲೆ ಇದ್ರ ಮೇಲೆ ನೋಡ್ರಿ ಸ್ವಲ್ಪ ತುಪ್ಪ ಹಚ್ಚಿ, ಜಾಸ್ತಿನೂ ಬೇಕಾಗಿಲ್ರಿ, ಒಂದು ಅರ್ಧ ಸ್ಪೂನ್ ತುಪ್ಪನೊಳಗೆ 4ಕ್ಕೂ ಹಚ್ಚಾಕತ್ತೀನಿ ರೀ ನಾನು. ಚಲೋ ಹೊತ್ನಾಗ ತುಪ್ಪ ಹಚ್ಚಿಬಿಡ್ರಿ ಇವಕ್ಕೆ. ಈಗ ಹೊಳಿಸಿ ಹಾಕ್ರಿ. ಫ್ಲೇಮ್ ನೀವು ಹೈ ಲೋ ಮಾಡ್ಕೊಂತಾನೆ ಬರ್ರಿ. ಹೊಳಿಸಿ ಹಾಕೋ ಮುಂದೆ ಲೋ ಇಡ್ರಿ, ಮತ್ತು ಹೊಳಿಸಿ ಹಾಕಿದ ಮೇಲೆ ಹೈ ಇಟ್ಕೊರಿ. ಮತ್ತು ಈ ಕಡೆ ಒಂದಿಷ್ಟು ತುಪ್ಪ ಹಚ್ಚಿ ನೀಟಾಗಿ ನಾವು ಹಿಂಗೆ ತುಂಬ ಸವ್ರು ಬಿಡ್ಬೇಕ್ರಿ. ಹಿಂಗೆ ಈಗ ಸ್ವಲ್ಪ ಹಿಂಗೆ ಸುತ್ತ ತಿರುಗಿಸ್ಕೊಂತ ಸ್ವಲ್ಪ ಫ್ರೈ ಮಾಡ್ಕೊರಿ. ಹಿಂಗೆ ಅಂದ್ರೆ ನಮಗೆ ಏನಾಗ್ತೈತೆ ರೀ, ಆ ತುಪ್ಪದೊಳಗೆ ನೀಟಾಗಿ ಅದು ಕರ್ದಂಗೆ ಆಗತ್ತೆ ರೀ, ಚೆನ್ನಾಗಿ ಫ್ರೈ ಆಗತ್ತೆ ರೀ. ಹಿಂಗೆ ತಿರುಗಿಸ್ಕೊಂತ ನಾವು ಫ್ರೈ ಮಾಡೋದ್ರಿಂದ ಭಾಳ ಚಲೋ ಹೊತ್ನಂಗೆ ಫ್ರೈ ಆಗತ್ತೆ ರೀ. ಮೇಲೆ ಗರಿನೂ ಆಗತ್ತೆ ರೀ. ಅದು
ಒಳಗಡೆ ಚಲೋತ್ನಂಗೆ ಸುಡ್ತಾವ್ರಿ. ಈಗ ನಾವು ಒಂದೇ ಸಲ ಹೈ ಫ್ಲೇಮ್ ಇಟ್ಕೊಂಡು ಸುಟ್ವಿ ಅಂದ್ರೆ ಏನಾಗತ್ತಂದ್ರಿ ಒಳಗೆ ಫ್ರೈ ಆಗುದಿಲ್ರಿ, ಹಸಿ ಉಳಿತೈತ್ರಿ ಅದು. ಅದಕ್ಕೆ ನಾವು ಹೈ ಲೋ ಮಾಡ್ಕೊತನ ಎರಡೂ ಕಡೆ ಹೊಂಬಣ್ಣ ಬರುವಾಗ ಫ್ರೈ ಮಾಡ್ಕೊಂಡಿವ್ರಿ. ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡು ಈಗ ಇದನ್ನು ಒಂದು ಪ್ಲೇಟಿನೊಳಗೆ ತೆಗೆದಿಟ್ಕೊಳಕತ್ತಿ ನೋಡ್ರಿ ಎಲ್ಲಾನು. ನಾ ಇಲ್ಲೇ ಕಡಿಮೆ ಕ್ವಾಂಟಿಟಿ ಒಳಗೆ ತೋರಿಸಿನ್ರೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೊರಿ. ಈಗೆಲ್ಲ ರೆಡಿ ಆಯ್ತು ರೀ ನಮಗೆ. ಇದ್ರ ಜೊತೆಗೆ ನೋಡ್ರಿ ನಾವು ಒಂದು ಗಟ್ಟೆ ಮೊಸರು ಇಟ್ಕೊಂಡು ತಿಂದುಬಿಟ್ವಿ ಅಂದ್ರೆ ರೀ ಸೂಪರ್ ಇರ್ತೈತೆ ರೀ. ಈಗ ಮಕ್ಕಳ ಲಂಚ್ ಬಾಕ್ಸ್ನೊಳಗೆ ಒಂದು ಡಬ್ಬಿ ಒಳಗೆ ಇಟ್ಟು ಒಂದು ಸಣ್ಣ ಡಬ್ಬಿ ಒಳಗೆ ಇಲ್ಲ ಬಟ್ಲೊಳಗೆ ಮೊಸರು ಹಾಕಿ ಇಟ್ಟು ಕಳಿಸ್ಬಿಡ್ರಿ, ಸಖತ್ತಾಗಿರ್ತೈತೆ ರೀ. ಮಕ್ಕಳು ದಿನ ಇಡ್ಲಿನೇನಾ ದೋಸೆನೇನಾ ಚಪಾತಿನೇನಾ ಅಂತ ರಾಗ ಹೇಳಿ ಮಕ್ಕಳಿಗೆ ಹಿಂಗೆ ಮಾಡಿಕೊಡ್ರಿ. ಡಿಫ್ರೆಂಟು ಆಗಿರ್ತೈತೆ ರೀ, ಆರೋಗ್ಯ ಕೂಡ ರೀ, ರುಚಿಗೆ ರುಚಿ ರೀ, ಆರೋಗ್ಯಕಾರಾಗ ರೀ. ಹೊಸ ನಮ್ನಿ ತಿಂಡು ನೀವು ಮಕ್ಕಳಿಗೆ ಮಾಡಿಕೊಟ್ಟಂಗೆ ಆಗತ್ತೆ ರೀ. ಇಷ್ಟಪಟ್ಟು ಮಕ್ಕಳು ಎಂಜಾಯ್ ಮಾಡ್ಕೊತಾನೆ ತಿಂತಾರ್ರಿ. ಈಗ ನೋಡ್ರಿ ಇದನ್ನ ಈಗ ನಾವು ಟೇಸ್ಟ್ ನೋಡಿ ಹೆಂಗೈತೆ ಅಂತ ಹೇಳೇ ಬಿಡೋಣ್ರಿ. ಈಗ ಓಪನ್ ಮಾಡಕತ್ತಿ ನೋಡ್ರಿ ಹೆಂಗೆ ಈಸಿಯಾಗಿ ಕಟ್ ಆಗುತ್ತೆ ನೋಡ್ರಿ. ನಾವು ಯಾವ ಥರ ಸುಳಿ ಸುತ್ತಿರ್ತೀವಿ ಅದೇ ಥರ ನಾವು ಕಟ್ ಮಾಡ್ಕೋಬೋದ್ರಿ. ಈಗ ನಾ ಸೆಂಟ್ರ್ನಂದು ಕಟ್ ಮಾಡ್ಕೊಂಡು ತೋರ್ಸಾಕತ್ತೀನಿ ರೀ ನಿಮಗೆ. ಇಲ್ಲಿ ನೋಡ್ರಿ ಯಾವ ಥರ ಐತಂತ. ಒಳಗೆ ನೋಡ್ರಿ ಭಾಳ ಡೆಲಿಕೇಟ್ ಆಗಿರ್ತೈತ್ರಿ. ಈಗ ನೋಡ್ರಿ ನಾವು ಮೊಸರಿನ ಜೊತೆಗೆ ಸರ್ವ್ ಮಾಡೇವ್ರಿ, ಸೂಪರ್ ಆಗಿರ್ತೈತೆ ರೀ. ಮೊಸರು ಸಖತ್ ಕಾಂಬಿನೇಷನ್ ರೀ. ಇದ್ರ ಜೊತೆಗೆ ಮೊಸರು ಇದಕ್ಕೆ ಏನೂ ಬೇಡ್ರಿ, ಚಟ್ನಿ ಪಲ್ಯ ಅದು ಏನೂ ಬೇಡ್ರಿ, ಮೊಸರು ಒಂದಿದ್ರೆ ಸಾಕ್ರಿ. ನಿಮ್ಮ ಮೊಸರೂ ಇಲ್ಲ ಹಂಗೆ ಕೂಡ ತಿನ್ಬೋದ್ರಿ. ನಾವು ಇದನ್ನು ಏನು ತೊಂದರೆ ಅಲ್ರಿ, ಭಾಳ ರುಚಿ ಇರ್ತೈತೆ ರೀ. ಹಿಂಗೆ ನಾವು ವಾರದಾಗ 2 ಸಲ 3 ಸಲ ಮಾಡೋದ್ರಿಂದ ಮಕ್ಕಳಿಗೆ ಆರೋಗ್ಯ ಸಿಗ್ತೈತೆ ರೀ, ನಾಲ್ಗೆಗೆ ರುಚಿ ಕೂಡ ಸಿಗ್ತೈತೆ ರೀ. ಮಕ್ಕಳು ಅದೇ ತಿಂಡಿನ ಇದೇ ತಿಂಡಿನ ಅನ್ನೋರು ಈ ಹೊಸ ತಿಂಡಿಗನ್ನು ನಾವು ಮಾಡಿಕೊಟ್ಟಂಗೆ ಆಗತ್ತೆ ರೀ. ಈಗ ನೋಡ್ರಿ ನಾವು ಯಾವ ಥರ ಸುಳಿ ಸುತ್ತಿರ್ತೀವಿ ಅದೇ ಥರ ಕಟ್ ಆಗತ್ತೆ. ಸಖತ್ತಾಗಿರುವಂಥ ಆರೋಗ್ಯಕರವಾಗಿರುವಂಥ ಈ ಹೊಸ ರುಚಿ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಇವತ್ತಿನ ರೆಸಿಪಿ ಇಲ್ಲಿ ಮುಗಿಸೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.